ನಮಸ್ಕಾರ ಎಲ್ಲರಿಗೂ. ಸ್ವರ್ಣ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಸಿಂಪಲ್ಲಾಗಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ದಿಢೀರಾಗಿ ಮಾಡ್ಬೋದು. ಇದು ಮಲೆನಾಡು ಸ್ಟೈಲಲ್ಲಿ ಮಾಡ್ತಾ ಇರೋದು. ನಾವು ಯಾವುದೇ ಬೇಳೆ ಜೊತೆ ಯಾವುದೇ ತರಕಾರಿನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಹುಳಿ ಮಾಡ್ಬೋದು. ನಾನಿವತ್ತು ಬೇಳೆ ಜೊತೆ ಎಲೆಕೋಸು ಏನು ಕ್ಯಾಬೇಜ್ ಹೇಳ್ತೀವಲ್ವ, ಅದನ್ನು ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ದಿಢೀರಾಗಿ ತಕ್ಷಣ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ಕೂಡ ತೋರಿಸ್ತೀನಿ. ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾವೆಲ್ಲ ಹುರ್ಕೊಳ್ತೀವಲ್ವ, ಒಗ್ಗರಣೆ ಮಾಡೋದಕ್ಕೆ ಹುರಿಯೋದಕ್ಕೆ ಇಟ್ಕೊಳ್ಳೋ ಇರೋಂಥ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ 2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಏನು ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ವ ಅದು. ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಕೂಡ ಸೇರಿಸಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 7 ರಿಂದ 8 ಬಳ್ಳಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹುರಿಯೋದಕ್ಕೋಸ್ಕರ 1 ರಿಂದ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಡ್ರೈ ಆಗಿ ಹುರಿದ್ರೆ ಏನಾಗುತ್ತೆ, ಘಾಟ್ ಬರುತ್ತೆ. ಹಾಗಾಗಿ ಎಣ್ಣೆ ಸೇರಿಸೋದ್ರಿಂದ ನಿಮಗೆ ಘಾಟ್ ಆಗೋದು ತಪ್ಪತ್ತೆ. ಸ್ವಲ್ಪ ಕೆಂಪುಗೆ ಇದನ್ನು ಹುರ್ಕೊಳ್ಳೋಣ. ಕೊತ್ತಂಬರಿ ಬೀಜ ಮೆಂತ್ಯ ಎಲ್ಲ ಫ್ಲೇವರ್ ಬರಬೇಕು, ಘಮ ಘಮ ಅಂತ ಫ್ಲೇವರ್ ಬರೋ ತನಕ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದು ಹುರಿದಿದ್ದು ಸಾಕು. ತುಂಬ ಜಾಸ್ತಿ ರೋಸ್ಟ್ ಮಾಡೋದು ಬೇಡ. ಕೊತ್ತಂಬರಿ ಬೀಜದ ವಾಸನೆ ಸ್ವಲ್ಪ ಹುರಿದಾಗೂ ಇರಬೇಕು, ಸ್ವಲ್ಪ ಅದ್ರ ವಾಸನೆ ಇನ್ನೂ ಹಸಿ ವಾಸನೆ ಏನಿರುತ್ತಲ್ಲ ಅದು ಕೂಡ ಇರಬೇಕು. ಇದು ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಇದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಸೇರಿಸಿದ್ರೆ ಸಾಕು, ತುಂಬ ಏನು ಬೇಕಾಗಲ್ಲ. ಒಂದು 4 ಸ್ಪೂನ್ ಹಾಕ್ಕೊಂಡ್ರೆ ಬೇಕಾದಷ್ಟಾಗುತ್ತೆ. ಇದು ಒಂದು 4 ಜನ ಆಗೋಷ್ಟು ಊಟ ಮಾಡ್ಬೋದು. ಮೆಣಸಿನ್ಕಾಯಿ ಕೂಡ ಅಷ್ಟೇ, ನಾವು ಎಷ್ಟು ಪ್ರಮಾಣದಲ್ಲಿ ಹುಳಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹಾಕಬೇಕಾಗತ್ತೆ. ಇವಾಗ ಇದನ್ನು ಮಿಕ್ಸಿ ಮಾಡೋಣ. ಫಸ್ಟು ಈ ರೀತಿ ಸ್ವಲ್ಪ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ನೋಡಿಕೊಂಡು ಮತ್ತಷ್ಟು ಬೇಕಾದ್ರೆ ನೀರು ಹಾಕ್ಕೊಳ್ಬೋದು. ಇವಾಗ ಇದನ್ನು ನೈಸಾಗಿ ತುಂಬ ನೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡಿದ್ವಲ್ಲ, ಚೆನ್ನಾಗಿ ಚಟ್ನಿ ಥರ ಚೆನ್ನಾಗಾಗಿದೆ. ಇವಾಗ ಇದನ್ನು ಎಲ್ಲದನ್ನು ಹುಳಿಗೆ ಸೇರಿಸ್ಕೊಂಡು ಬಿಡೋಣ. ಏನು ಬೇಳೆ ಹೋಳು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡೋಣ. ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಅದು ಕೂಡ ಸೇರಿಸಿದ್ದೀನಿ. ಒಳ್ಳೆ ಘಮ ಕೊಡ್ತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಹಾಕಿದ್ದೀನಿ. ಬೇಕು ಅಂದರೆ ಮತ್ತಷ್ಟು ಸೇರಿಸ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಹೋಳಿನ ಗಾತ್ರದ ಅಳತೆಯಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕಿವುಚಿಟ್ಕೊಂಡ್ಬಿಟ್ಟು ಅದರ ರಸ ಸೇರಿಸ್ಕೊಳ್ಳೋಣ. ಉಪ್ಪು, ಹುಳಿ, ಸ್ವಲ್ಪ ಬೆಲ್ಲ ಎಲ್ಲ ಕೂಡ ಸಮವಾಗಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಹೀಗೆ ಕೂಡಿಸ್ಕೊಂಡು, ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ, ಗಟ್ಟಿ ಬೇಡ, ಇಷ್ಟು ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಅಂತಂದರೆ, ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡಿಸ್ಕೊಳ್ಬೋದು. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಲೆ ಮೇಲೆ ಕುದಿಯೋಕ್ಕೆ ಇಟ್ಕೊಳ್ಳೋಣ. ಇವಾಗ ಇದನ್ನು ಗ್ಯಾಸ್ ಮೇಲೆ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 3 ರಿಂದ 4 ಕುದಿ ಬಂದ ನಂತರ ಇದನ್ನು ನಾವು ಆಫ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕುದಿಲಿ. ಏನಿದೆ ಎಲ್ಲ ರುಬ್ಬು ಹಾಕಿದ್ದೀವಲ್ವ, ಅದ್ರ ಜೊತೆ ಉಪ್ಪು, ಹುಳಿ, ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕುದಿಯೋಕ್ಕೆ ಬಿಡೋಣ. ಒಂದು 3 ರಿಂದ 4 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ಹುಳಿ ಕುದೀತಾ ಇದೆ ನೋಡಿ, ಎಲ್ಲದನ್ನು ಹೊಂದ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಮತ್ತು ಈ ಹದ
ಸಾಕಾಗುತ್ತೆ ನಮಗೆ. ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಇದು ಮುದ್ದೆಗೆ, ಚಪಾತಿಗೆ ಅಥವಾ ರೊಟ್ಟಿ ತಾಲಿಪಟ್ಟು ಮಾಡ್ತೀವಲ್ಲ ಅದಕ್ಕೆ ಎಲ್ಲದಕ್ಕೂ ಕೂಡ ನೆಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ನಾವು ದಿಢೀರಾಗಿ ಹುರಿದು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಘಮ ಕೊಡುತ್ತೆ, ಹೆಚ್ಚಿನ ರುಚಿ ಕೂಡ ಕೊಡುತ್ತೆ. ನಾರ್ಮಲಿ ಹುಳಿ ಪುಡಿ ಮಾಡಿಟ್ಕೊಂಡಿರ್ತೀವಿ, ಅದು ಇಲ್ಲ ಅಂದಾಗ ಅಥವಾ ತುಂಬ ಜನ ಬಂದಿದ್ದಾಗ ಊಟಕ್ಕೆ, ಆವಾಗ ಈ ರೀತಿ ಮಾಡೋದ್ರಿಂದ ನಮಗೆ ಜಾಸ್ತಿ ಕ್ವಾಂಟಿಟಿ ಒದಗುತ್ತೆ ಹುಳಿ ಮಾಡೋದಕ್ಕೆ. ಯಾವುದೇ ಬೇಳೆ ಜೊತೆ ಮತ್ತು ಯಾವ ತರಕಾರಿ ಕೂಡ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾವು. ಸೊಪ್ಪಿನ ಹುಳಿ ಆಗಲಿ, ಈರುಳ್ಳಿ ಆಲೂಗೆಡ್ಡೆ ಹುಳಿ, ಎಲ್ಲದೂ ಕೂಡ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡೋದ್ರಿಂದ. ಇವಾಗ ಇದನ್ನು ಆಫ್ ಮಾಡಿಕೊಂಡು ಒಂದು ಲೈಟಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ಪ್ಯಾನನ್ನು ನಾನಿಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ ಕಾಳು ಹಾಕ್ಕೊಳ್ಳೋಣ. ಇದಕ್ಕೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಬೇಳೆ ಮತ್ತು ಹೋಳು ಬೇಯಕ್ಕಿಟ್ಟಾಗ ಅರಿಶಿನ ಸೇರಿಸ್ಕೊಂಡಿದ್ದೀನಿ, ಆದರೂ ಮತ್ತೊಂದು ಸತಿ ಚೂರೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಚಟಪಟ ಅಂತ ಹೊಟ್ಲಿ. ಏನು ಒಗ್ಗರಣೆ ಆಯಿತು. ಇವಾಗ ಇದನ್ನು ಆಫ್ ಮಾಡಿಕೊಂಡು ಒಂದು 4 ದಳ ಆಗೋಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಹುಳಿಗೆ ಸೇರಿಸ್ಕೊಂಡ್ಬಿಡೋಣ. ಒಗ್ಗರಣೆನ ಹುಳಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ರುಚಿಯಾದ ಬೇಳೆ ಮತ್ತು ಕೋಸ್ಗೆಡ್ಡೆ ಹುಳಿ ರೆಡಿಯಾಗಿದೆ. ದಿಢೀರಾಗಿ ಮಾಡ್ಬೋದು, ಟೈಮ್ ತುಂಬ ಸೇವ್ ಆಗುತ್ತೆ ನಮಗೆ. ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆಗಂತೂ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಊಟ ಮಾಡೋದ್ರಿಂದ ಇನ್ನೂ ಮತ್ತಷ್ಟು ರುಚಿ ಕೊಡುತ್ತೆ. ಕಡಲೆಕಾಯಿ ಅಂದರೆ ಶೇಂಗಾ ಎಣ್ಣೆ ಅಂತ ಏನು ಹೇಳ್ತೀವಲ್ವ, ಅದನ್ನು ನಾವು ತುಂಬ ಮಲೆನಾಡಲ್ಲಿ ತುಂಬ ಯೂಸ್ ಮಾಡ್ತೀವಿ. ಅದು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.